ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಬಿಜೆಪಿಯ ಕೆಂಗೇರಿಯ ಧನಂಜಯ ಉಚ್ಚಾಟನೆ ರದ್ದು. ವಾಟ್ಸ್ಆ್ಯಪ್ ಹಾಗೂ ಬ್ಯಾನರ್ ಯೂನಿವರ್ಸಿಟಿ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಇವತ್ತು. ಮೊದಲದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿಧಾನಸಭೆಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಸ್.ಟಿ. ಸೋಮಶೇಖರ್ ಅವರ ವಿರುದ್ಧವಾಗಿ ಕಾರ್ಯವನ್ನು ನಡೆಸಿದರು ಎನ್ನುವ ಕಾರಣವನ್ನಿಟ್ಟುಕೊಂಡು ಅಂದು ಸಿ.ಎಂ. ಮಾರೇಗೌಡ ಹಾಗೂ ಕೆ.ಆರ್. ಧನಂಜಯ ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಗುರುತಿಸಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿತ್ತು. ಕೆಲವು ವರ್ಷಗಳ ಹಿಂದೆ ಮಾರೇಗೌಡರ ಉಚ್ಚಾಟನೆಯನ್ನು ಪಕ್ಷ ರದ್ದುಗೊಳಿಸ್ತು. ಮತ್ತೆ ಪಕ್ಷಕ್ಕೆ ಅವರ ಸೇರ್ಪಡೆ ಎಲ್ಲ ಮುಂದುವರ್ಕೊಂಡೋದು. ಆದರೆ ಕೆ.ಆರ್. ಧನಂಜಯ ಅವರ ಉಚ್ಚಾಟನೆ ರದ್ದಾಗಬೇಕು ಅಂತ ಎಲ್ಲ ಸಭೆ ಸಮಾರಂಭಗಳಲ್ಲಿ ಒತ್ತಾಯ ಇತ್ತು. ಅದರಲ್ಲಂತೂ ಕೆಂಗೇರಿಯ ಮಾಜಿ ಪುರಸಭಾ ಅಧ್ಯಕ್ಷ, ಮಾಜಿ ಕ್ಷೇತ್ರದ ಅಧ್ಯಕ್ಷ, BJP ಅಧ್ಯಕ್ಷ, ಮಾಜಿ ಮಹಾನಗರ ಪಾಲಿಕೆಯ ಅಧ್ಯಕ್ಷ ರಾ ಆಂಜಿನಪ್ಪನವರು ಪ್ರತಿ ಬಾರಿಯ ಸಭೆಯಲ್ಲೂ ಜಿಲ್ಲಾ ಘಟಕದವರು, ರಾಜ್ಯ ಘಟಕದವರು ಯಾರೇ ಬಂದರೂ ಕೂಡ ಧನಂಜಯ ಅವರ ಉಚ್ಚಾಟನೆಯನ್ನು ಯಾಕೆ ರದ್ದುಗೊಳಿಸ್ತಾ ಇಲ್ಲ ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಬಂದ ಸುದ್ದಿ, ಕೆಲವೊಬ್ಬರು ಅವ್ರನ್ನ ಉಚ್ಚಾಟನೆಯನ್ನು ರದ್ದುಗೊಳಿಸಿದ್ರೆ ನಾವು ಸುಮ್ಮನಿರೋಲ್ಲ ಅಂತ ಒತ್ತಡವನ್ನು ಹಾಕಿದ್ರು. ಈ ರೀತಿಯ ಭಿನ್ನಾಭಿಪ್ರಾಯಗಳ ಗೊಂದಲದ ಗೂಡಿನ ಮಧ್ಯದೊಳಗೆ ಧನಂಜಯ ಅವರು ಉಚ್ಚಾಟನೆ ರದ್ದಾಗಿರಲಿಲ್ಲ. ನಿನ್ನೆ ಪರಿಸರ ದಿನಾಚರಣೆಯ ದಿನದಂದು ಧನಂಜಯ ಅವರ ಉಚ್ಚಾಟನೆಯನ್ನು ರದ್ದುಗೊಳಿಸಿ ಮತ್ತೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುವಂತೆ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಜಯರಾಮೇಗೌಡ ಅವರು ಆದೇಶದ ಪ್ರತಿಯನ್ನು ನೀಡಿದ್ದಾರೆ. ಒಂದು ಕಡೆಗೆಲ್ಲೋ ಕೇಳಿಬರ್ತಾ ಇದೆ, ಇವರ ಉಚ್ಚಾಟನೆಗೆ ಅವರು ಈ ಹಿಂದೆ ಕಾರಣಕರ್ತರಾಗಿದ್ದರಂತೆ, ಈಗ ಅವರೇ ಅಧ್ಯಕ್ಷರಾಗಿ ಆ ಉಚ್ಚಾಟನೆ ರದ್ದುಗೊಳಿಸಿರ್ತಕ್ಕಂಥದ್ದನ್ನು ಕೂಡ ಚರ್ಚೆ ಆಗ್ತಿದೆ. ನನಗೆ ಗೊತ್ತಿಲ್ಲ, ಇರಲಿ. ಆದರೆ ಒಟ್ಟಿನೊಳಗೆ ಕೆ.ಆರ್. ಧನಂಜಯ ಅವರ ಉಚ್ಚಾಟನೆ ರದ್ದಾಗಿದೆ. ಇದು ಒಂದು ಸುದ್ದಿ. ಎರಡನೇದು, ವಾಟ್ಸ್ಆ್ಯಪ್ ಹಾಗೂ ಬ್ಯಾನರ್ ಯೂನಿವರ್ಸಿಟಿ. ಇದೇನ್ರಿ ಇದು? ಯೂನಿವರ್ಸಿಟಿಗಳು ಬೇಕಾದಷ್ಟಿದೆ. ಇದ್ಯಾವುದಪ್ಪ ಯೂನಿವರ್ಸಿಟಿ? ವಾಟ್ಸ್ಆ್ಯಪ್ ಹಾಗೂ ಬ್ಯಾನರ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಬಹುತೇಕ ಪಕ್ಷಗಳು, ಬಹುತೇಕ ಕಾರ್ಯಕರ್ತರು, ಬಹುತೇಕ ಪಕ್ಷದ ಹುದ್ದೆಯನ್ನು ಹೊತ್ತಂಥವರು ಈ ವಾಟ್ಸ್ಆ್ಯಪ್ ಹಾಗೂ ಬ್ಯಾನರ್ ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ಗಳಾಗಿಬಿಟ್ಟಿದ್ದಾರೆ. ಕೆಲವೊಬ್ಬರು PhD ಮಾಡಿದ್ದಾರೆ, ಕೆಲವೊಬ್ಬರು PhD ಮಾಡ್ತಾ ಇದ್ದಾರೆ. ಏನಿದು? ಎಂಥ ವಿಪರ್ಯಾಸ ಅಂತಂದರೆ, ಚುನಾವಣೆಗೆ ಅಭ್ಯರ್ಥಿಗಳಾಗಬೇಕಾದಂಥವ್ರು, ಅಭ್ಯರ್ಥಿಗಳಾಗಿದ್ದೇವೆ ಅಂತ ಹೇಳುವಂಥವ್ರು, ಆಕಾಂಕ್ಷಿಗಳಾಗಿದ್ದೇವೆ ಅಂತ ಹೇಳುವಂಥವ್ರು, ನನಗೆ ಟಿಕೆಟು ಅಂತ ಹೇಳಿದಂಥವ್ರು, ಟಿಕೆಟನ್ನು ನಾನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾನೇ ತರ್ತೀನಿ ಅನ್ನೋವಂಥವ್ರು, ಈ ರೀತಿಯೊಳಗೆ ಗುಂಪಾಗಿರುವಂತಹದ್ದಲ್ಲಿ ಒಂದು ಪಕ್ಷ, ಇನ್ನೊಬ್ಬರಂತೂ ಇನ್ನೂ ಅಖಾಡಕ್ಕೆ ಇಳಿದಿಲ್ಲ ಅನ್ನುವಂಥ ಒಂದು ಪಕ್ಷ. ಈ ರೀತಿ ಇರುವಂತಹ ನಾಯಕರುಗಳು ಸಾರ್ವಜನಿಕರನ್ನು ತಲುಪಬೇಕಾದ ವಿಧಾನಗಳು ಏನು ಅಂತ ಹೇಳಿದ್ರೆ, ಯಾವುದೇ ಕೆಲಸ ಕಾರ್ಯಗಳ ಮುಖಾಂತರ ತಲುಪ್ತಾ ಇಲ್ಲ. ಅಲ್ಲಿರುವ ಸಮಸ್ಯೆಗಳನ್ನು ಹೆಕ್ಕಿ ತೆಗೆದು ಬಗೆಹರಿಸಿಬಿಟ್ಟು ಯಾರ ಬಳಿಯೂ ಕೂಡ ಬಗೆಹರಿಸಿದ್ದೇವೆ ಅಂತ ಹೇಳ್ತಾ ಇಲ್ಲ. ವಾಟ್ಸ್ಆ್ಯಪ್ನಲ್ಲಿ ತಕ್ಷಣವೇ ಒಂದು ಫೋಟೋ ತೆಗೆದು ಅದನ್ನು ಅಪ್ಲೋಡ್ ಮಾಡುವಂಥದ್ದು ಅವ್ರ ಗ್ರೂಪ್ಗಳಿಗೆ. ಇದು ನೋಡಿದ್ದೇವೆ, ಬಗೆಹರಿಸಲು ತಿಳಿಸಿದ್ದೇವೆ. ಇನ್ನೊಂದು ಕಡೆಗೆ ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ ಒಂದು ಕಡೆಗೆ. ಇದನ್ನು ಹಂಚುತ್ತಿದ್ದೇವೆ, ಹಂಚಲಾಗುತ್ತದೆ ಮತ್ತೊಂದು ಕಡೆಗೆ. ಇಲ್ಲ ಅಂತಾರೆ ಬೇಕಾದಂಥವ್ರನ್ನ 50, 100, 80 ಜನಗಳ ಫೋಟೋ ಚಿಕ್ಕದಾಗಿ ಫೋಟೋಗಳು ಹಾಕೊಂಬಿಟ್ಟು ದೊಡ್ಡ ಬ್ಯಾನರ್ಗಳನ್ನು ಕಟ್ತಕ್ಕಂಥದ್ದು. ಇವರು ದೊಡ್ಡ ನಾಯಕಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿಯೇ ಈ ವಾಟ್ಸ್ಆ್ಯಪ್ ಹಾಗೂ ಬ್ಯಾನರ್ ಯೂನಿವರ್ಸಿಟಿ ಇದೇ ಆಗಿರೋ ಅಂಥದ್ದು. ಸೇವೆ ಎನ್ನುವ ಹೆಸರಿನೊಳಗೆ ವಾಟ್ಸ್ಆ್ಯಪ್ ಒಳಗೆ ಕಸ ಕಡ್ಡಿಗಳನ್ನು ತಂದು ತುರುಕುವ ಒಂದು ಕಡೆಗೆ, ದೊಡ್ಡ ಸರ್ಕಲ್ಗಳಲ್ಲಿ ದೊಡ್ಡದಾಗಿ ಬ್ಯಾನರ್ಗಳನ್ನು ಹಾಕಿಸಿಕೊಂಡು ಮಿಂಚಿ ನಾವೇ ಅಭ್ಯರ್ಥಿಗಳು, ನಾವು ಬಂದುಬಿಟ್ರೆ ಏನೋ ಸುಧಾರಣೆ ಮಾಡಿಬಿಡ್ತೀವಿ ಅಂಥೇಳಿ ಒಂದು ರೀತಿಯೊಳಗೆ ಅಪಘಾತಕ್ಕೆ ಕಾರಣವಾಗ್ತಿರ್ತಕ್ಕಂಥ ಈ ಬ್ಯಾನರ್ನ ನಾಯಕರುಗಳು. ಆ ದೊಡ್ಡ ಬ್ಯಾನರ್ಗಳನ್ನು ಹಾಕಿಸ್ತೀರಿ, ರಿಂಗು ಪಂಗು ಡಂಗು ಬುಂಗು ಡಿಂಗು ಏನೇನೋ ಹಣೆ ಬರೋಕ್ಕಿಷ್ಟು. ಬರ್ತಕ್ಕಂಥ ಎದುರುಗಡೆ ಬರುವ ಗಾಡಿಗಳು ಕಾಣಿಸೋದಿಲ್ಲ, ಟರ್ನಿಂಗಲ್ಲಿ ಗಾಡಿ ಕಾಣಿಸೋದಿಲ್ಲ, ಅಪಘಾತಗಳು. ಇದು ಈ ನಾಯಕರುಗಳು ಮಾಡುವಂಥದ್ದು. ಇವರ ರಾಜಕೀಯ ಅಪಘಾತಕ್ಕೆ ಮತದಾರರ ಬಲಿ ಕೊಡ್ತಾ ಇರ್ತಕ್ಕಂಥ ಈ ನಾಯಕರುಗಳು. ನಿಮ್ಮ ವಾರ್ಡಲ್ಲಿ ಎಷ್ಟು ಜನ ಮತದಾರರ ಸಂಪೂರ್ಣ ಪಟ್ಟಿ ನಿಮ್ಮ ಬಳಿ ಇದೆ? ಆ ಮತದಾರರ ರಸ್ತೆಗಳಲ್ಲಿ ಇರ್ತಕ್ಕಂಥ ಮತವಾಸಿ ರಸ್ತೆಗಳಲ್ಲಿ ಏನೇನು ತೊಂದರೆ ಆಗಿದೆ? ಕಸದ ರಾಶಿ ಬಿದ್ದಿದೆ, ಕಸದ ಗಾಡಿಗಳು ಬರ್ತಾ ಇಲ್ಲ, ಸ್ವಚ್ಛವಾಗ್ತಾ ಇಲ್ಲ. ಆ ಕಸದ ಕಾಂಟ್ರಾಕ್ಟರ್ನ ಕೇಳಿ ಆ ಕಾಂಟ್ರಾಕ್ಟರ್ನ ಲಂಚ ಕೊಟ್ಟು ಸುಸ್ತಾಗ್ಬಿಟ್ಟು ನನ್ನ ಮನೆಗಳನ್ನ ಮಾರ್ಕೊಂಬಿಟ್ಟಿದ್ದೀನಿ ಸ್ವಾಮಿ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅದನ್ನು ಬಗೆಹರಿಸಿದ್ದೀರಾ?
ನೀರು ಸರಿಯಾಗಿ ಬರ್ತಾ ಇದೆಯಾ ನೋಡಿದ್ದೀರಾ? ಇಲ್ಲ. ವಾಟ್ಸಾಪಲ್ಲಿ ಮಾತ್ರ ನಿಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನು ನೋಡ್ತಾ ಹೋದರೆ ಗಿನ್ನಿಸ್ ದಾಖಲೆ ಆಗಬೇಕು, ಅಷ್ಟು ವಾಟ್ಸಾಪ್ಗಳಲ್ಲಿ ಹಾಕ್ತೀರಿ. ವಾಟ್ಸಾಪಲ್ಲಿ ಗೆದ್ದು ಬಿಡಿ. ಯಾಕೆ ಹಂಚಿಕೆಗಳು, ಯಾಕೆ ಚುನಾವಣೆಗಳು ಬೇಕು ನಿಮಗೆ? ಮೊದಲು ಸಾರ್ವಜನಿಕರ ಬಳಿ ಹೋಗಿ ಅವರ ಸಮಸ್ಯೆಯನ್ನು ಕೇಳುವ ವ್ಯವಧಾನ ನಿಮಗಿಲ್ಲ. ಹೋಗುವಾಗಲೂ ಅಷ್ಟೇ ನಿಮ್ಮದೇ ದಂಡನ್ನು ಕರೆದುಕೊಂಡು ಹೋಗ್ತೀರಿ. ಅವ್ರಿಗೆ ನೀವು ಜೈ 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 ಅಂತಿರ್ತೀರಿ. ಮುಂದುಗಡೆ ನಿಂತಂಥ ಮನೆಯವನು ಇಬ್ಬರು ಇರ್ತಾರೆ, ಅವ್ರು ನಿಮ್ಗೆ ಮಾಹಿತಿ ಕೊಡೋಕ್ಕೆ ಬಿಡೋದಿಲ್ಲ ನಿಮ್ಮವರು. ನಮ್ಮ ಅಣ್ಣ ಕೆಲಸ ಮಾಡಿಬಿಡಿದ್ರೆ, ನನ್ನ ತಮ್ಮ ಕೆಲಸ ಮಾಡಿಬಿಡಿದ್ರೆ, ನಮ್ಮ ಅಪ್ಪ ಕೆಲಸ ಮಾಡಿಬಿಡಿದ್ರೆ, ನಮ್ಮ ಬಾಸ್ ಕೆಲಸ ಮಾಡಿಬಿಡಿದ್ರೆ ಒಂದು ಗುಂಪು, ಇವ್ರು ಏನೂ ಮಾಡಿಲ್ಲ ನಾವು ಮಾಡ್ತೀವಿ ಅನ್ನೋ ಅಂಥದ್ದು. ಈ ವಾಟ್ಸಾಪ್ ಬಂದು ಹೆಂಗಾಗಿದೆ ಅಂತ ಹೇಳಿದ್ರೆ, ಇಡೀ ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ಇದ್ದಂತೆ ಈ ಅಭ್ಯರ್ಥಿಗಳ ಮಾಫಿಯಾ ಈ ವಾಟ್ಸಾಪ್, ಅಭ್ಯರ್ಥಿಗಳ ಮಾಫಿಯಾ ಈ ಬ್ಯಾನರ್. ಈ ವಾಟ್ಸಾಪ್ ಹಾಗೂ ಬ್ಯಾನರ್ ಯೂನಿವರ್ಸಿಟಿ ಒಳಗೆ ಇರ್ತಕ್ಕಂಥ ಮಹಾನುಭಾವಗಳು ಎಲ್ಲ ಪಕ್ಷದವರು ಎಲ್ಲ, ಅದರಲ್ಲಂತೂ ಇನ್ನೊಂದು ಅಂತೂ ಬಹಳ ದೊಡ್ಡ ಪ್ರಮಾಣದ ಸಾಧನೆಯನ್ನು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋ ಅಂತ ಒಂದು ದೊಡ್ಡ ಪಕ್ಷ ಇದೆ ಬಿಡಿ. ಆ ಪಕ್ಷದ ಬಗ್ಗೆ ಹೆಸರು ಹೇಳಬಾರ್ದು. ಇಡೀ ರಾಜ್ಯ ರಾಷ್ಟ್ರ ಎಲ್ಲ ಅಭಿವೃದ್ಧಿ ಮಾಡುವಂಥ ಪಕ್ಷ ಅದು. ಬರೀ ವಾಟ್ಸಪ್, ಅವ್ರದೇ ಗುಂಪು, ಅವ್ರ ಕಡೆಯವರೇ ಆ ಗುಂಪೊಳಗಿರ್ತಾರೆ, ಅವರೇ ಅಡ್ಮಿನ್ನು, ಅವರೇ 100 ಫೋಟೋ ಹಾಕ್ತಾ ಇರ್ತಾರೆ. ನೋಡಿದ್ದೇ ನೋಡು, ಹಾಡಿದ್ದೇ ಹಾಡು, ಪಾಡಿದ್ದೇ ಪಾಡು, ಕಿಸ್ಬೈ ದಾಸ ಅನ್ನಂಗೆ ಹಾಕಿದ್ದೇ ಹಾಕು ಎಲ್ಲ ಗ್ರೂಪ್ಗಳಿಗೆ ಅದನ್ನೇ ಚೆಚ್ಚುವಂಥದ್ದು, ಫಾರ್ವರ್ಡ್ ಮಾಡುವಂಥದ್ದು. ಇವ್ರಿಗೆಲ್ಲರೂ ಹೋಗಿ ಇವ್ರಿಗೆ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಡಿ. ಇವರೆಲ್ಲರೂ ವಾಟ್ಸಾಪಲ್ಲೇ ಹೇಳ್ತಾರೆ, ನಿಮ್ಮ ಸಮಸ್ಯೆನ ಬಗೆಹರಿಸಲಾಗುತ್ತದೆ, ನಿಮ್ಮ ಸಮಸ್ಯೆ ನೋಡಲಾಗುತ್ತದೆ, ನಿಮ್ಮ ಸಮಸ್ಯೆ ನೋಡಲಾಗಿದೆ. ನಿಮ್ಮ ಮುಂಡ ಮೋಸ್ತು ನೆಟ್ಟಗೆ ಬಂದು ಪಬ್ಲಿಕ್ ಒಳಗೆ ಕೆಲಸ ಮಾಡಿರಿ. ದುಡ್ಡಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಬ್ಯಾನರ್ಗಳನ್ನು ಹಾಕ್ಸ್ಬಿಟ್ಟು ಸಾರ್ವಜನಿಕರ ಅಪಘಾತಕ್ಕೆ ಕಾರಣ ಆಗ್ತಾಯಿದ್ದೀರಿ. ಏನೋ ಒಂದು ಫಂಕ್ಷನ್ ಇದ್ದಾಗ ಹಾಕುವಂಥ ಸಹಜ ಅಪ್ಪ. ಮೇಲಿಂದ ಮೇಲೆ ಬ್ಯಾನರ್ಗಳು. ಬೇರೆ ಕಡೆಗೆಲ್ಲ ಬ್ಯಾನರ್ ತೆಗಿತಾರೆ, ಯಶವಂತಪುರದಲ್ಲಿ ಮಾತ್ರ ಬ್ಯಾನರ್ ತೆಗಿಯೋಕ್ಕಾಗೋದಿಲ್ಲ ಬಿಡಿ. ಆ ಬ್ಯಾನರ್ ವಿಚಾರಕ್ಕೆ ನಾನು ಹೋಗೋದಿಲ್ಲ, ಬೇಡ. ಒಟ್ಟಿನೊಳಗೆ ಆಕಾಂಕ್ಷಿತ ಅಭ್ಯರ್ಥಿಗಳಿಗೆ ಎಲ್ಲ ಪಕ್ಷದವರೇ, ಮುಂದೆ ಆಗಬೇಕು ಅಂತ ಕೂತಿರ್ತಕ್ಕಂಥವ್ರೆ, ಆಗಿಬಿಟ್ಟಿದ್ದೇವೆ ಅಂದ್ಕೊಂಡಂಥವ್ರೆ, ಬಿ ಫಾರಮ್ ನನ್ನ ಜೋಬಲಿದೆ ಅಂತ ಅಂದ್ಕೊಂಡಂಥ ಮಹಾನುಭಾವರುಗಳೇ ವಾಟ್ಸಾಪ್ ಯೂನಿವರ್ಸಿಟಿಯಿಂದ, ಬ್ಯಾನರ್ ಯೂನಿವರ್ಸಿಟಿಯಿಂದ ಈಚೆ ಬಂದು ಪಬ್ಲಿಕ್ ಯೂನಿವರ್ಸಿಟಿ ಒಳಗೆ ನಿಮ್ಮ ಮುಖ ಪ್ರದರ್ಶನವನ್ನು ಮಾಡಿ ಅಂತ ಹೇಳ್ತಾ, ಇದನ್ನು ಯಾವತ್ತು ಮುಗಿಸ್ತಿರೋ ಗೊತ್ತಿಲ್ಲ. ಎಷ್ಟು ಬಾರಿ ಇದನ್ನೇ ಅನುಸರಿಸ್ತಿರೋ ಅಷ್ಟು ನೆಗೆಟಿವ್ ನಿಮಗೆ ಅಂತ ಹೇಳ್ತಾ, ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.